ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಾವೇನೋ ವರಮಹಾಲಕ್ಷ್ಮಿ ಹಬ್ಬ ಸಿಂಪಲ್ಲಾಗಿ ಮಾಡೋದು. ಬಟ್ ಎಲ್ಲ ವಾಶ್ ಮಾಡ್ಕೊಳ್ಳೋಣ, ನಮ್ಗೆ ಸಮಾಧಾನ ಆಗಬೇಕಲ್ಲ, ಹಬ್ಬ ಮಾಡ್ತಿದ್ದೀವಿ ಅಂತ. ಅದಕ್ಕೋಸ್ಕರ ನಮ್ಮಲ್ಲೇನು ಜಾಸ್ತಿ ಪಾತ್ರೆ ಇಲ್ಲ, ಸ್ವಲ್ಪನೇ ಇರೋದು. ಅದನ್ನೆಲ್ಲ ವಾಶ್ ಮಾಡಿಟ್ಕೊಬಿಡೋಣ ಅಂತ ಚಿಕ್ಕದನ್ನು ಲಾಕ್ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮದು ಅಡುಗೆ ಮನೆ ತುಂಬ ಚಿಕ್ಕದಿದೆ. ಅಲ್ಲೇ ತೆಗಿಬೇಕು, ಒಂದು ಕಡೆ ಸೈಡ್ ಕ್ಲೀನ್ ಮಾಡ್ಕೋಬೇಕು, ಮತ್ತು ಆ ಕಡೆಗೆ ಜೋಡಿಸ್ಬೇಕು, ಮತ್ತು ಈ ಕಡೆ ಕ್ಲೀನ್ ಮಾಡ್ಕೋಬೇಕು. ಆ ಥರ ಅಡುಗೆ ಮನೆ ತುಂಬ ಚಿಕ್ಕದಿರೋದ್ರಿಂದ ಹಂಗಂಗೆ ತೆಗ್ದೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಎಲ್ಲ ಬಾಕ್ಸ್ಗಳನ್ನೆಲ್ಲ ಹಂಗೆ ಒರೆಸಿಟ್ಕೋತಾ ಇದ್ದೆ. ಒರೆಸ್ಬಿಟ್ಟು ಮತ್ತೆ ಅಲ್ಲೇ ಕ್ಲೀನ್ ಮಾಡ್ಕೊಂಡು ಹಂಗೆ ಇಡ್ತಾ ಇದ್ದೆ. ನೋಡಿ, ಇಷ್ಟು ಪಾತ್ರೆ ಇರೋದಿಷ್ಟೇ ನಮ್ಮನೇಲಿ ಚಿಕ್ಕ ಅಡುಗೆ ಮನೆ. ಇದನ್ನೆಲ್ಲ ತೆಗೆದು ಪಾತ್ರೆ ಎಲ್ಲ ವಾಶ್ ಮಾಡಬೇಕು. ಏನಪ್ಪ ಈ ಥರ ಇಟ್ಕೊಂಡಿದ್ರೆ ಅನ್ಬೇಡಿ, ಚಿಕ್ಕ ಅಡುಗೆ ಮನೆ. ಅಲ್ಲೆಲ್ಲ ಗೋಡೆಗೆಲ್ಲ ಆರಿರೋದೆಲ್ಲ ಏನು ಅನ್ಬೇಡಿ. ಅದೊಂದ್ಸಲ ಸಾಂಬಾರು ಇಟ್ಟಿದ್ದೆ, ಕುಕ್ಕರ್ಲಿ ಅದು ಬ್ಲಾಸ್ಟ್ ಆಗಿ ಗೋಡೆಗೆಲ್ಲ ಆ ಥರ ಆರಿ ಗಲೀಜಾಗಿರೋದು. ಅದು ಎಷ್ಟು ಕ್ಲೀನ್ ಮಾಡಿಕೊಂಡ್ರೂ ಅದು ಹೋಗ್ತಾ ಇಲ್ಲ. ಇವಾಗ ಫುಲ್ ಶೆಲ್ಫ್ಗಳೆಲ್ಲ ತೊಳೆದ್ಬಿಟ್ಟು ಗ್ಯಾಸ್ ಎಲ್ಲ ವಾಶ್ ಮಾಡ್ಬಿಡೋಣ. ಆಮೇಲೆ ಪಾತ್ರೆ ಈ ಕಡೆ ಇಟ್ಕೊಂಡು ತೊಳಿಬೋದು ಅಂತ ಎಲ್ಲ ಗ್ಯಾಸ್ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ. ಇವತ್ತು ಮಧ್ಯಾಹ್ನ ಅಡುಗೆ ಸಾಂಬಾರು, ಅನ್ನ, ಹಪ್ಪಳ ಮಾಡಿದ್ದೆ. ಊಟ ಎಲ್ಲ ಆದಮೇಲೆ ಕ್ಲೀನ್ ಮಾಡ್ಕೋತಾ ಇದ್ದೆ. ಎಲ್ಲ ಫುಲ್ ರೆಡಿ ಮಾಡ್ಕೊಬಿಡೋಣ, ಮತ್ತೆ ಹಿಂಸೆ ಆಗಿಬಿಡುತ್ತೆ ಅಂತ. ಅಂದರೆ ಆಲ್ಮೋಸ್ಟ್ ದಿನಾಲೂ ವಾಶ್ ಮಾಡ್ತೀನಿ. ಈ ಥರ ಕಲ್ಲು ಪಾತ್ರೆ ಇದೆಲ್ಲ ಗ್ಯಾಸ್ ಎಲ್ಲ ಅಡುಗೆ ಆಗಿದ ತಕ್ಷಣ ವಾಶ್ ಮಾಡಿಬಿಡ್ತೀನಿ. ಬಟ್ ಆದ್ರೂ ಇವತ್ತೊಂದ್ಸಲ ಎಲ್ಲದನ್ನು ಕ್ಲೀನ್ ಮಾಡ್ತಾ ಇದ್ನಲ್ಲ, ಇನ್ನೊಂದ್ಸಲ ಕ್ಲೀನ್ ಮಾಡ್ಕೊಳ್ಳೋಣ ನೀಟಾಗಿ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ. ಸುಮ್ಮನೆ ಚಿಕ್ಕ ಅಡುಗೆ ಮನೆ ಅಂತೀವಿ, ಆದರೆ ಎಷ್ಟು ಕೆಲಸ ಹಿಡಿಯುತ್ತಲ್ಲ. ಹುಷಾರಿರಲಿಲ್ಲ ನನಗೆ, ಹುಷಾರಿರಲಿಲ್ಲ. ಆದ್ರೂ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಲೈಟಾಗಿ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡ್ತೀವಲ್ಲ, ಸೊ ಹಂಗಾಗಿ ಆ ಕಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪಾತ್ರೆ ಸಣ್ಣದಿರೋದೆಲ್ಲ ಹಂಗೆ ಒರೆಸ್ಬಿಟ್ಟು ಇಡೋಣ ಅಂದ್ಕೊಂಡೆ. ಮತ್ತೆ ಯಾಕೋ ಸಮಾಧಾನ ಆಗಲಿಲ್ಲ. ಆಮೇಲೆ ಮತ್ತೆ ಒಂದು ಕಡೆಯಿಂದ ಎಲ್ಲ ಪಾತ್ರೆ ತೆಗೆದು ವಾಶ್ ಮಾಡ್ಕೊಂಡು ಸ್ವಲ್ಪ ಹಂಗಂಗೆ ಒರೆಸ್ಕೊಂಡು ಜೋಡಿಸ್ಕೊಂಡು ಬಂದೆ. ಅದನ್ನು ತೆಗೆದು ಎಲ್ಲ ವಾಶ್ ಮಾಡೋತಿ ಸುಸ್ತಾಗೋಯ್ತು. ಏನೋ ಅನ್ಕೋಬೇಡಿ, ನಮ್ಮದು ಚಿಕ್ಕದು ಅಡುಗೆ ಮನೆ ಹೆಂಗಿದೆ ಹಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಮುಚ್ಚು ಮರೆ ಎಲ್ಲ ಏನಿದೆ ಎಲ್ಲ ವಾಶ್ ಮಾಡಿಬಿಟ್ಟು ಎಲ್ಲ ಜೋಡಿಸ್ತಾ ಇದ್ದೀನಿ. ನೋಡಿ, ಕೆಳಗಡೆ ಬಾಕ್ಸ್ಗಳಿದ್ವಲ್ಲ, ಆ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡೋದ್ರಲ್ಲಿ ಏನೇನೋ ತುಂಬಿಟ್ಟಿದ್ದೀನಿ ಅದು ಇದು ಅಂತ. ಅದನ್ನೆಲ್ಲ ಹಂಗಂಗೆ ಒರೆಸ್ಕೊಂಡು ಗುಡಿಸ್ಕೊಂಡು ಅಂದ್ಬಿಟ್ಟು ಎಲ್ಲ ಒರೆಸ್ಬಿಟ್ಟು ಜೋಡಿಸ್ತಾ ಇದ್ದೀನಿ. ಆ ಕಡೆ ಎಲ್ಲ ಒರೆಸಿದ್ದೆ, ಕೆಳಗಡೆ ಎಲ್ಲ ನೀಟಾಗೆಲ್ಲ ಒಂದ್ಸಲ ವಾಶ್ ಮಾಡಿದ್ದೆ ಹೋದ ವೀಕಲ್ಲಿ. ಬಟ್ ಇನ್ನೊಂದ್ಸಲ ಹಂಗೆ ಒರೆಸ್ಬಿಟ್ಟು ಹಂಗೆ ಇಡೋಣ ಅಂದ್ಬಿಟ್ಟು ಒರೆಸ್ಬಿಟ್ಟು ಹಂಗೆ ಜೋಡಿಸ್ತಾ ಇದ್ದೀನಿ. ಪಾತ್ರೆ ಸ್ಟ್ಯಾಂಡದಿರೋದೆಲ್ಲ ತೆಗೆದು ತೊಳೆದು ಎಲ್ಲ ಜೋಡಿಸ್ತಾ ಇದ್ದೀನಿ. ಎಲ್ಲ ವಾಶ್ ಮಾಡೆಲ್ಲ ಆಯಿತು. ಸುಸ್ತಾಗೋಯ್ತಪ್ಪ. ಅಯ್ಯೋ, ಈ ಚಿಕ್ಕ ಮನೆ ಕ್ಲೀನ್ ಮಾಡೋದಕ್ಕೆ ಸುಸ್ತಾಗೋಯ್ತು. ಇವಾಗ ಮ್ಯಾಟ್ಗಳನ್ನೆಲ್ಲ ಹೊರಗಡೆ ಹಾಕಿ ಕಸ ಗುಡಿಸ್ಬಿಟ್ಟು ಮನೆ ಒರೆಸಿದ್ರೆ ಅಲ್ಲಿ ಫಿನಿಶ್. ಇದನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಒಂದು ಚಿಕ್ಕ ಮಿನಿ ವ್ಲಾಗ್. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಟಾಟಾ ಬಾಯ್. ನಾಳೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.